ಆದರೂ ಮಗನ ಏನನಪ್ಪ ಒಂಥರ ಭಾಳ ಒಂಥರ ಮನಸ್ಸಿಗೆ ಬೇಜಾರು ನೋಡು. ಯಾಕಂದ್ರೆ ಹಡದ ಮಗ ಹಿಂಗೆ ಬಂದಿಲ್ಲಿ ಉಳ್ಕೊಂಡಲ್ಲ ಅಂತ ಅಷ್ಟೆ, ಮತ್ತೇನಿಲ್ಲ. ಮತ್ತೇನು ಮಾಡಪ್ಪ, ಅವನು ಭಾಳ ತೀರ ಮಾಡಕತ್ಲಪ್ಪ. ನಾನು ಎಷ್ಟಂತ ಸಹಿಸ್ಕೊಲ್ಲಿ ಹೇಳಂಗಾರ ನೋಡೋಣ. ಆಯ್ತು ಬಿಡಪ್ಪ, ನಿಂಗೆ ಯಾವತ್ತು ನಮ್ಮ ಮನೆಗೆ ಬರ್ಬೇಕನ್ಸತ್ ನೋಡು ಅವತ್ತು ಬಾ. ಈಗ ನೀನೀಗ ಒಂದು ಸ್ವಲ್ಪ ದಿನ ಬರಬಾರ್ದಂತ ತೀರ್ಮಾನ ಮಾಡ್ಕೊಂಡಿಯೇನಪ್ಪ? ಹ್ಞೂಪ್ಪ, ಯಾಕಂದ್ರೆ ಸುಮ್ಮನೆ ಬೇಡ ಅಲ್ಲಿ ಜಗಳ. ಆಮೇಲೆ ಅವಾಗ ಹೆಂಗೆ ನಾ ಇಲ್ಲಿರೋ ವಿಚಾರ ಹೇಳ್ತೀಯ, ಏನು ಮಾಡ್ತೀಪ್ಪ? ಸದ್ಯದ ಮಟ್ಟಿಗೆ ಬ್ಯಾಡ ತಡಿಪ. ಅಲ್ಲಿ ಪರಿಸ್ಥಿತಿ ಒಂಚೂರು ಯಾಕೋ ಸರಿ ಇಲ್ಲ. ಅದಕ್ಕೆ ನೀವು ಸಿಕ್ಕಿರಿ ಅದಿರಿ ಬಿಟ್ಟಿರಿ ನಾ ಏನು ಹೇಳೋದಿಲ್ಲ ಈಗ. ಒಂಚೂರು ಬೇಡ. ಯಾಕಪ್ಪ? ಅಲ್ಲ ಆಯ್ತು, ಹೇಳಲಿಲ್ಲ ಅಂದ್ರೆ ಬೇಡ. ಅದ್ರ ಪರಿಸ್ಥಿತಿ ಸರಿ ಇಲ್ಲ ಅಂದ್ರೆ ಎಲ್ಲರೂ ಆರಾಮದಿರಲ್ಲ. ಈಗ ಎಲ್ಲರೂ ಆರಾಮದೀವಿ. ನಿಮ್ಮವ್ಗ ನೀವೆಲ್ಲದಿರಿ ಅಂತ ಹೇಳಿದ್ರೆ ಯಾರಿಗಾದ್ರೂ ಆರಾಮ್ ತಪ್ತತನ ಅಂತ ನನಗೆ. ಯಾಕಪ್ಪ, ಏನಾತು? ಯಾ ಮಾಟಗಾರ ಶಿವಕ್ಕದಾಳಲ್ಲಕ್ಕಿ ಊರನ್ ಮಂದಿ ಕರ್ಕೊಂಡು ಹೋಗಿ ಅಲ್ಲಿ ಅವ್ರಿಗೆ ಮಾಟ ಮಾಡ್ಸಿನಿ ಇವ್ರಿಗೆ ಮಾಟ ಮಾಡ್ಸಿನಿ, ನಿನಗಾಗ್ಲದಾರ ಎಲ್ಲ ಮಾಡ್ತಾರ ಬಾ ಅಂತ ಕರ್ಕೊಂಡು ಹೋಗಿರ್ತಾಳ ನೋಡ. ಆಕಿ ಬೆನ್ನು ಬಿದ್ದಾಳ ನಿಮ್ಮವ್ವ. ಅದು ನನಗೆ ಏನ್ ನಡ್ಸಾಕತ್ತಿರ್ಬೋದು ಹಂಗಾರ ಅಂತ. ಹೌದಾ? ಇಲ್ಲಿ ಬಿಡಪ್ಪ, ಆಕಿ ಬೆನ್ ಬಿದ್ದಾಳ ಅಂದ್ರೆ ನನಗನ್ನಿಸ್ತೈತಿ ಮಗ ಎಲ್ಲದನಂತ ಏನಾರ ಅಥವಾ ಯಾವ್ದಾರ ಪೂಜೆ ಪುನಸ್ಕಾರ ಏನಾರ ಮಾಡ್ಸಕ್ಕೆ ಹೊಂಟಿರ್ಬೇಕಷ್ಟೇ. ಅಷ್ಟು ಬಿಟ್ರಪ್ಪ ಅವ್ವ ನಮಗೇನು ಕೆಟ್ಟದ್ದು ಮಾಡಲ್ಲ, ಆ ಗ್ಯಾರಂಟಿ ನಂಗೈತಪ್ಪ. ಅಲ್ಲಪ್ಪ, ಯಾ ತಾಯಿ ಮಗ ಕೆಟ್ಟು ಮಾಡ್ತಾಳೆ ಹೇಳು? ಅದೆಲ್ಲ ಏನಾಗಲ್ಲ. ನೀ ಅದಕ್ಕೆಲ್ಲ ಏನು ತಲೆ ಕೆಡಿಸ್ಕೊಬಿಡಪ್ಪ. ಆಯ್ತು, ಈಗ ಹೇಳಲ್ಲ ಅಂದಿಯಲ್ಲ, ಬೇಡ ಬಿಡ್ಬೇಕಾರೆ ಹೇಳ್ಬೇಡ. ಆದ್ರೆ ಅದು ನಮ್ಮವು ನನಗೇನು ತ್ರಾಸ ಅಂತೂ ಕೊಡಲ್ಲ ಅಷ್ಟೇ, ಅದು ನಂಗೆ ಗ್ಯಾರಂಟಿ ಐತಿ. ನೋಡ್ಪಾ, ಈಗ ನಾ ಏನಾರು ಹೇಳಿದ್ರೆ ತಾಯಿ ಮಗನ ನಡುವೆ ಇಲ್ಲದನ್ನ ಹುಟ್ಟಾಕ್ತೇನೇನ ಅಂತ ಅನಿಸ್ತತಿ. ಅದು ಕರೆ ಐತೆ ಸುಳ್ಳು ಐತೆ ಅಂತನೂ ನಂಗೆ ಗೊತ್ತಿಲ್ಲ. ಆದರೂ ಹೇಳ್ತೇನೆ, ನಿಮ್ಮವು ಮಾಡಿಸಿದ್ರು ನಿನಗೇನು ಮಾಡ್ಸಲ್ಲ ಏನು. ಆದ್ರೆ ನನಗೆ ನೇತ್ರಾನ್ ಮೇಲೆ ಸ್ವಲ್ಪ ಏನಾರು ಮಾಡಿಸ್ಕಿಡ್ಸಾಳ ಅಂತ ಅಷ್ಟೇ. ಅಷ್ಟು ಬಿಟ್ರೆ ಬೇರೆ ಏನೂ ಇಲ್ಲಪ್ಪ. ಅದಕ್ಕೆ ಯಾಕೆ ಬೇಕು ಸುಮ್ಮನೆ ಈಗ ಸದ್ಯದ ಮಟ್ಟಿಗೆ ಬೇಡ ಅಂತ. ಹೌದನಪ್ಪ? ಸರಿ, ಹಂಗಾರೆ ಸರಿಪ್ಪ, ನೀ ಹೆಂಗಂತೀಯ ಹಂಗೆ ಒಂಚೂರು ನೋಡಪ್ಪ, ಹಂಗಾರೆ ಹೇಳು. ಮಾವರ, ನಾವಿಬ್ರು ಈ ಕಡೆ ಬಂದ್ಮೇಲೆ ನಮ್ಮ ಮನೆಯವ್ರು ಯಾರು ಬಂದಿದ್ರನ್ರಿ ಮಾವರ ಕೇಳಾಕ? ಬಂದಿದ್ರು ನಿಮ್ಮವಾರು ಬಂದು ನನ್ನ ಹೆಂಡತಿ ಕುಟಿಕ್ಕಿ ಕೂಡ ನಿಮ್ಮ ಅತ್ತಿ ಕೂಡ ಜಗಳ ಮಾಡಿ ಎಲ್ಲಿ ಕಳಿಸಿ ನನ್ನ ಮಗಳು ಹಂಗೆ ಅಂತೆಲ್ಲ ಬೇದಾಡಿ ಕಡೆಗೆ ಅವಾಗ ಹೋಗಿದ್ದು. ಮತ್ತು ಈಕಿನೂ ಓದಾಡಕತ್ಲ, ಅವ್ರು ಓದಾಡಕತ್ಲ, ಜಗಳ ನಾನು ಮತ್ತೆ ಸುಮ್ಮನೆ ಆಗ್ರಿ ಅಂತೇಳಿ ಅವರು ಇವ್ರು ಶಾಂತಕರದು ಬಂದಿದ್ರು, ಎಲ್ಲರೂ ಕೂಡ ಸಮಾಧಾನ ಮಾಡಿದ್ರು. ಆಮೇಲೆ ಮೊನ್ನೆ ಒಂದ್ಸಲ ದುರ್ಗವನ ಗುಡಿಗೆ ಹೋಗಿದ್ವಿ. ಗುಡಿಗೆ ಹೋದಾಗ ಆ ಗುಡಿಗೆ ನಿಮ್ಮ ಅತಿಗೆಮ್ಮ ಬಂದಿದ್ರು. ನನಗೆ ಗೊತ್ತಿತ್ತು, ಅವ್ರಿಗೆ ಗೊತ್ತಿಲ್ಲ ನಾನು ನಿಮ್ಮ ಮಾವ ಅಂತೇಳಿ. ಪಾಪ ಅತಿಗೆಮ್ಮ ಬಂದಿದ್ರು. ನಾನು ನೋಡಿ ಅಕಸ್ಮಾತ್ ಅವ್ರಿಗೆ ಏನಾರ ವಿಚಾರ ತಿಳ್ದತೆ ಏನ ಅಂತೇಳಿ ಏನು ಮಾಡಿದೆ, ಕೇಳಿದೆ ನಾನು, ಹಿಂಗೆ ನೇತ್ರ ಮಾವ ನಿಮ್ಗೆ ಏನಾರು ವಿಚಾರ ಗೊತ್ತಾತ ನೀ ಎಲ್ಲದಾರ ಅಂತೇಳಿ ಅಂದೆ. ಇಲ್ರಿ ಗೊತ್ತಾಗಿಲ್ರಿ ಕಾಕಾರ, ನಿಮಗೇನಾರು ಗೊತ್ತಿದ್ರಿ ಹೇಳ್ರಿ, ಪಾಪ ಎಲ್ಲದಾಳ ಏನೋ ಯಾರಿಗೆ ಗೊತ್ತು, ನಂಗೆ ನೋಡ್ಬೇಕು ಅನ್ಸಕತ್ತೈತಿ ಅಂತ ಭಾಳ ಬೇಜಾರು ಮಾಡ್ಕೊಂಡ್ಲು. ನಿಜವಾಗ್ಲು ಅಪರೂಪ ಅನ್ನಿಸ್ತವ ನನಗೆ. ಯಾತ್ಗ್ಯಾರ ನಾದ್ನ್ಯಾರ ಬಗ್ಗೆ ಇಷ್ಟು ಕಾಳಜಿ ತೋರಿಸ್ತಾರೆ ಹೇಳುವ? ಹೌದಿಲ್ಲ? ಪಾಪ ಕೇಳಿದ್ರೆ ಮತ್ತು ನಾನು ಇಲ್ಲ ಅಂತ ಹೇಳಿದೆ. ನಾನು ಸತತವಾಗಿ ಹುಡುಕ್ತಾನೆ ಇದ್ದೆ, ಎಲ್ಲಿರ್ಬೋದು ಏನು ಎತ್ತ ಅಂತೇಳಿ ಸತತವಾಗಿ ಹುಡುಕ್ತಾನೆ ಇದ್ದಿದ್ದಕ್ಕೆ ನೀ ಇಲ್ಲದಿ ಅಂತ ಸುದ್ದಿ ಗೊತ್ತಾಗಿದ್ದೀಗ. ಹೌದಾ? ಪಾಪ ನನಗೆ ಯಾವ ಜನ್ಮದ ಪುಣ್ಯನೇ ಏನ ಅತಿಗೆಮ್ಮ ಅಷ್ಟು ಚಲೋ ಸಿಕ್ಕಾರ. ಹ್ಞೂನವ್ವ, ಚಲೋ ಇದ ಹೆಣ್ಮಗಳು, ಚಲೋ ಅದ. ಸರಿ, ನಾ ಹಂಗಾರೆ ಬರ್ಲೆ ಮನೆ ಕಡೆ ಹೋಗ್ಕ. ನಿಮ್ಮ ಅವ್ಗೆ ಹೇಳಿಲ್ಲ ಇಂತಲ್ಲಿ ಹೋಗ್ತಾನೆ ಅಂತೇಳಿ ಬಂದನಿ. ಅದಕ್ಕೆ ನಾ ಏನು ಬರ್ತೇನೆ ತೋಲ್ಪ. ಇವ್ರಿಗೆ ಗೌಡ್ರು ಭೇಟಿ ಆದ್ರೆ ನೀ ಹೇಳು, ನಮ್ಮ ಅಪ್ಪಾರ ಹಿಂಗೆ ಭಾಳ ಧನ್ಯವಾದ ಹೇಳಿದ್ರಿ ನಿಮ್ಗೆ, ನಾವು ಇಲ್ಲಿರೋದು ಅವ್ರಿಗೆ ಗೊತ್ತಾಗೈತಿ ಅಂತದು ಹೇಳಪ್ಪ. ಆಯ್ತಪ್ಪ. ಅಪ್ಪ ತಡಿಪ, ನಿನ್ನೆ ಪಗಾರ ಬಂದತಿ, ಕೊಡ್ತೇನೆ ತಡಿ. ನೇತ್ರ ನೋಡುವ, ತಿಳಿಲಾರ್ದನ ಈ ಪ್ರೇಮ ವಿವಾಹ ಪ್ರೀತಿ ಮಾಡ್ಲಾಗ್ನ ಆಗಿರಿ ಏನು, ಜೀವನ ಚಂದಾಗಿ ಮಾಡ್ಕೊಂಡು ಹೋಗ್ರಿ ಆತ. ಇಷ್ಟ ನಾ ಏನು ಹೇಳೋದಿಲ್ಲ ನಿಮಗೆ. ಮತ್ತೆ ತಿಳಿಲಾರ್ದನ ಆಗಿ ಹೋಗೈತಿ. ಇನ್ನು ಮ್ಯಾಗ ನೀವ ನೋಡು ಚಂದಾಗಿ ಮಾಡ್ಕೊಂಡು ಹೋಗ್ಬೇಕಾಗಿರೋದು ಬಾಳೆನ. ನನ್ನ ಮಗ ತನ್ನ ತಂದೆ ತಾಯಿ ಬಿಟ್ಟು ನಿನ್ನ ನಂಬ್ಕೊಂಡು ನಿನ್ನ ಜೊತೆಗೆ ಬಂದಾನ. ಅವ್ನು ಚಲೋತ್ತಂಗೆ ನೋಡ್ಕೋಬೇಕಾದ ಜವಾಬ್ದಾರಿ ನಿಂದ. ನೀನು ನಿಮ್ಮ ತಂದೆ ತಾಯಿ ಬಿಟ್ಟೇ ಬಂದಿ, ನಾವು ಒಪ್ಕೊಂತೀನಿ ಇಲ್ಲ ಅಂತಲ್ಲ. ಆದ್ರೆ ಗಂಡನ ಹೆಂಡ್ತಿನ ಕಾಯ್ಕೋಬೇಕವ, ಮತ್ತಾರೂ ಇಲ್ಲ ಏನು. ಆತ್ರಿ ಮಾವರ, ಹಂಗೆ ಮಾಡ್ತೀನಿ. ಮನ್ಸಿಗೆ ಒಂದೊಂದ್ಸಲ ಭಾಳ ಬೇಜಾರಾಕೈತ್ರಿ ಮಾವರ. ಹುಟ್ಟಿದೂರು ಬಿಟ್ಟು ಎಲ್ಲಾರನ್ನೂ ಬಿಟ್ಟು ಇಲ್ಲಿರ್ಬೇಕಲ್ಲ ಅಂತೇಳಿ. ಬೇಜಾರು ಮಾಡ್ಕೋಬೇಡವ, ಬೇಜಾರು ಮಾಡ್ಕೋಬೇಡ. ಆತ್ರಿ ಮಾವರ. ಅವಾಗೊಮ್ಮೆ ಇವಾಗೊಮ್ಮೆ ಬರ್ಕೊಂತ ಹೋಗ್ಕೊಂತೀರ್ರಿ. ಅಪ್ಪುಟ ಬರೋದು ಬಿಡಬೇಡ್ರಿ ಏನ್ರಿ ಮಾವರ. ಇಲ್ಲಿ ಯಾರೂ ಇಲ್ಲ ನನಗಂತೇಳಿ, ನೀವ ಅಪ್ಪ ಅವ್ವ ಎಲ್ಲ ಬರ್ಕೊಂತ ಹೋಗ್ಕೊಂತೀರ್ರಿ. ಆತವ ಮಗಳ, ಹಂಗೆ ಮಾಡ್ತೀನಿ. ಅಪ್ಪ ರೊಕ್ಕ ತಗೋ. ಬ್ಯಾಡಪ್ಪ, ನಿನ್ನ ಸಂಸಾರಕ್ಕೆ ಇಟ್ಕೊ.
ಈಗ ನೀನು ಅದ ಮನ್ಯಾಗ ಇದ್ದಿದ್ರು ಒಂದು ಮಾತಾ, ಇಲ್ಲಿದಿ ಪಾಪ ದುಡ್ದು ನೀನು ನನ್ನ ಕೈ ಕೊಟ್ರೆ ನಿಮಗೆ ಬೇಕಲ್ಲಪ್ಪ, ಅದನ್ನ ಹೇಳ. ಇಲ್ಲಪ್ಪ, ನಂಗರ್ಧ ಇಟ್ಕೊಂಡ ನಿಮ್ಗರ್ಧ ಕೊಟ್ಟೇನಿ. ಏನು ಮತ್ತೆ ನಿಮ್ಮನ್ನು ನಾನು ನೋಡ್ಕೋಬೇಕಾದ್ ನನ್ನ ಕರ್ತವ್ಯ ಅಲ್ಲನಪ್ಪ. ನೀ ಅದಕ್ಕೆಲ್ಲ ಏನು ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ, ಹಿಂದೆ ಮುಂದೆ ಯೋಚನೆನೇ ಮಾಡಬೇಡ, ನೀ ಸುಮ್ಮನೆ ತಗೋಪ್ಪ. ಆಯ್ತಪ್ಪ. ಕರೆ ಹೇಳ್ಬೇಕಂದ್ರೆ ಈಗ ಕೈಯಾಗ ರೊಕ್ಕ ಇದ್ದಿದ್ದಿಲ್ಲ, ಈಗ ಮತ್ತೆ ಹೆಂಗೆ ಇಸ್ಕೊಳ್ಳೋದು ನಿನ್ನ ಕಡೆ ಅಂತೇಳಿ ಸುಮ್ಮನೆ ಹೊಂಟಿದ್ದೆ. ಆದ್ರೆ ತಂದೆ ತಾಯಿ ನೋಡ್ಕೋಬೇಕಾದ ಜವಾಬ್ದಾರಿ ನಿಂದ ಅಲ್ಲ, ಅದನ್ನ ನೆನಪಿಟ್ಕೊಂಡು ನೀ ಕೊಟ್ಟಿ ಮಗನ. ನಾ ಬರ್ಲಪ್ಪ ಹಂಗಾರ. ಹ್ಞೂ ಅಪ್ಪ. ಬರ್ತೇನೆ ಮಗಳ. ಅಪ್ಪ ಬಂದು ಹೋಗಿದ್ದು ನನಗಂತೂ ಭಾಳ ಖುಷಿ ಆಯ್ತು ನೇತ್ರ. ಕರೆನ ಅಲ್ಲ ಇವ ಒಂಥರ ಬೇಜಾರಾಗ್ಬಿಟ್ಟಿತ್ತು ನನಗೂ. ನಾನು ನಿನ್ನ ಮುಂದೆ ಹೇಳ್ಕೊಂಡಿದ್ದಿಲ್ಲ ಅಟ್ಟ. ಒಂಥರ ಅಪ್ಪ ಅವ್ವ ಎಲ್ಲರೂ ದೂರ ಏನು ಚಿಂತೆ ಮಾಡಕತ್ತಾರೋ ಏನೋ ಅಂತೇಳಿ ತಲೆ ಯೋಚನೆ ಮಾಡಿ ಮಾಡಿ ಹುಚ್ಚಿಡ್ದಂಗೆ ಆಗ್ಬಿಟ್ಟಿತ್ತು. ಹಬ್ಬ, ಈಗ ಮನ್ಸಿಗೆ ಒಟ್ಟು ಸಮಾಧಾನ ಆಯ್ತು. ನಿಂಗೆ ಖುಷಿ ಆಯ್ತಿಲ್ಲ ಮನೆ ವಿಚಾರ ತಿಳ್ಕೊಂಡೆ? ಹ್ಞೂ ರೀ, ಖುಷಿ ಆಯ್ತು ರೀ. ಅಂದಂಗ ನಾನು ಗೌಡ್ರ ಮನೆಗೆ ಹೋಗ್ಬರ್ತೀನಿ. ಅಲ್ಲೇ ಅಕ್ಕ ಮನ್ಯಾಗ ಇದ್ದಿದ್ದು ಬೇಜಾರಾಕೈತಲ್ಲ, ಅದಕ್ಕೆ ನಾನು ಮನೆ ಕೆಲ್ಸಕ್ಕೆ ಬರಲಿ ಅಂತ ಕೇಳ್ಕೊಂಬಂದಿದ್ದೆ. ಯಾಕ ನೇತ್ರ, ಏನು ತೊಂದರೆ ಆಗೈತಿ ನಿಂಗೆ? ನೀನು ಅವ್ರ ಮನೆ ಕೆಲಸ ಮಾಡೋ ಅಂಥದ್ದು ಏನೈತಿ? ಬೇಡ, ಆರಾಮಾಗಿರು. ಸುಮ್ಮನೆ ಮನೆ ಒಳಗೆ ಎಲ್ಲಿ ಕೆಲ್ಸಕ್ಕೆ ಹೋಗೋ ಅವಶ್ಯಕತೆ ಇಲ್ಲ. ಏನು ಅಲ್ಲ, ಮತ್ತೆ ಬರ್ತೀನಿ ಅಂತ ಹೇಳಿದ್ದೆ. ಯಾರನ್ನು ಕೇಳಿ ಹೇಳಿದ್ದೀನಿ ನೀನು? ನಾ ಬೇಡ ಅಂತ ಹೇಳಿದ್ನೇ ಇಲ್ಲ ನಿಂಗೆ. ಅಲ್ಲ, ಇಷ್ಟಕ್ಕೂ ನೀ ನಾನು ಕೇಳೇ ಇಲ್ಲಲ್ಲ. ಬೇಡ, ಈಗ ಹೇಳಾಕತ್ತೀನಲ್ಲ, ಏನು ಬೇಕಾಗಿಲ್ಲ. ನೀ ಎಲ್ಲಿ ಹೋಗಿ ಆ ಥರ ಎಲ್ಲ ಏನು ಇವ್ರ ಮನೆ ಒಳಗೆ ಕೆಲಸ ಮಾಡೋ ಅವಶ್ಯಕತೆ ಏನಿಲ್ಲ. ಯಾಕೆ ನಂಗೆ ಬರೋ ಪಗಾರ ಸಾಲ್ವಲ್ತ ನಿಂಗೆ? ಹೇಳು, ತಿನ್ನಕ್ಕೆ ಸಾಲ್ತಾ ಇತ್ತ ಇಲ್ಲ? ಬೇಡ, ಹೇಳೋದು ಕೇಳು. ಹಾಂ, ಆರಾಮ ಮನೆಯಾಗಿರ. ನಾ ಇವತ್ತು ಬರ್ತಾ ಸಂತಿ ತೊಗೊಂಬರ್ತೇನೆ ಅಡುಗೆ ಮಾಡಾಕ. ನಾವು ಇಬ್ರು ಏಟ್ ತಿಂದೇವಿ, ಏಟ್ ಬಿಟ್ಟೇವಿ, ಹೌದಿಲ್ಲ? ಆರಾಮ ಮನೆಯಾಗಿರ. ಸರಿ ರೀ, ಆಯ್ತು. ನೀವಿಷ್ಟು ಹೇಳಿಂದ ನಾ ಎಲ್ಲಿ ಹೋಗೋದಿಲ್ಲ ತಗೋರಿ. ಆಯ್ತು, ಬರ್ಲಿ ಹಂಗ ನಾ ಕೆಲ್ಸಕ್ಕೆ ಹೊತ್ತಾತ. ರೀ, ಇವತ್ತು ಒಂಚೂರು ಬಸ್ಸಿಗೆ ಹೋಗಿ ಅದಕ್ಕೆ ಒಂದು ಬೆಟ್ ಮಾಡ್ಕೊಂಬರ್ಲ. ಯಾಕೋ ನೋಡ್ಬೇಕು ಅನ್ಸಕತ್ತೈತೆ. ಅಲ್ಲ, ಮತ್ತೆ ನೀನು ಅಲ್ಲಿ ಹೋದ್ರೆ ಸುಮ್ಮನೆ ನಾವು ಬೇಡ ಯಾರು ಸಂಚಾರ ಅಂತ ಅಂದ್ಕೊಂಡೀವಿ. ಮತ್ತೆ ಸುಮ್ಮನೆ ಆಕೆ ಬಂದಿದ್ಲು, ಇಲ್ಲಿದ್ಲು, ಅಲ್ಲಿ ಹೋದ್ಲು ಅಂತೇಳಿ ಹುಡ್ತಾವ್. ಬೇಡ, ಹೋಗ್ಬೇಡ. ಸರಿ ಆಯ್ತು. ಅಲ್ಲ, ಈಗ ಮನೆ ಕೆಲ್ಸಕ್ಕೆ ನಾ ಸುಮ್ಮನೆ ಬರ್ತೀನಿ ಅಂತ ಹೇಳಲಿಲ್ಲ ಅವ್ರಿಗೆ, ರೊಕ್ಕಕ್ಕೋಸ್ಕರ ಅಲ್ಲ. ಅವ್ರಿಗೆ ಅಮ್ಮಗೆ ವಯಸ್ಸಾಗೈತಲ್ಲ, ಕಸ್ತೂರಿ ಹಡ್ಯಾಕೆ ಹೋಗ್ಯಾಳ. ಎಲ್ಲ ಕೆಲಸ ಮಾಡ್ಕೊಳಕ್ಕೆ ಆಗವಲ್ತವ, ಕೈಕಾಲು ನೋವು ಬರ್ಬರ್ತಾ ನನಗೂ ತ್ರಾಸ ಆಗಕತ್ಬಿಟ್ಟೈತಿ. ಒಂಚೂರು ನೀ ಬಂದ್ರೆ ಚಲೋ ಆಕತ್ ಮಗಳ ಅಂದ್ರೆ. ಪಾಪ ನಮ್ಗೆ ಇಲ್ಲಿರಾಕ ಅವಕಾಶ ಕೊಟ್ಟಾರ. ಮನಿದು ಏನು ಕೇಳಂಗಿಲ್ಲ ಹೇಳಂಗಿಲ್ಲ ಅವರು. ಅದಕ್ಕೆ ನೀವು ಬರೋದು ಸಂಜೆ ಆಕತಿ. ಖಾಲಿ ಇಲ್ಲಿ ಬಕ್ಪಕ್ಷಿ ಹಂಗೆ ಮಕ ನೋಡ್ಕೊಂಡು ಕುಂದ್ರ ಬದ್ಲಿ ಒಂಚೂರು ಅವ್ರ ಮನೆಗೆ ಹೋದ್ರೆ ಕೆಲಸ ಆಕತ್ತಲ್ಲ ಅಂತ ಅಷ್ಟೇ ಕೇಳಿದ್ದೆ. ಬೇಡ ಅಂದ್ರೆ ಬೇಡ. ಹಾಂ, ಹಂಗಾರೆ ಹೋಗ್ಬಾ. ಮತ್ತು ಕೆಲಸದವಂತಿ ಪಾಪ ಅವ್ರಿಗೂ ತ್ರಾಸ ಐತೆ ಅಂತಿ. ಆಯ್ತು, ಹಂಗಾರೆ ಹೋಗ್ಬಾ. ಬಾಗ್ಲ ಹಾಕೊಂಡು ಹಂಗಾರೆ ಹುಷಾರಿ. ಹಾಂ, ಇದು ಹಂಗಾರೆ ನಾಷ್ಟ ಮಾಡಿ ಹೋಗ್ಯಾರ ಬರ್ತೀನಿ ತಡಿ. ಏನಾತ್ ಬೇ, ಎದಕ್ಕೆ ಹೋಗಿದ್ರಲ್ಲ ದವಾಖಾನಿಗೆ? ಏನಂದ್ರ ಡಾಕ್ಟ್ರ್? ಈಗ ಬಂದ ನೀವು ಹಾಲ್ಕಟ್ ಬಾಡೆ ಇಟ್ಟು ದಿನ ಕೇಳಾಕ. ಅಲ್ಲ, 2-3 ದಿನ ಆಗಿತ್ತು ನನ್ನ ಹತ್ರ ನಿಂತು ಮಾತಾಡಿದ್ದೆಲ್ಲ ನೀನು. ಏನು ನೀನು ಏನು ಹೇಳ್ಕೊಟ್ಟಿದ್ಲ ಮಾತಾಡ್ಬೇಡ ಮುತ್ತಿ ಕೂಟ ಅಂತೇಳಿ? ಆಕೆ ಹೇಳ್ಕೊಡ್ತಾಳೆ. ಅದು ಅಲ್ಲ, ಆಕೆ ಹೇಳ್ಕೊಟ್ರೆ ನಾ ಯಾಕೆ ಬಿಡ್ತೀನಿ ಮಾತಾಡೋದು? ನೀನು ಕೂಟ ಕೆಲಸ ಜಗ್ಗಿತ್ತು ಬೇ. ನಾ ಬಂದಾಗ ಮಕ್ಕೊಂಡ್ಬಿಟ್ರಿ, ನಾ ಹೋಗೋ ಹೊತ್ನಾಗೂ ಇನ್ನೂ ಮಕ್ಕೊಂಡಿರ್ತಿದ್ರಿ. ಏನು ಜಗ್ಗು ಕೆಲಸ ಇತ್ತು ನನಗೆ. ನಾನೇನು ಹೇಳ್ಕೊಡಲ್ಲ ಅಂತ ಅವ್ರಿಗೂ ಗೊತ್ತೈತಿ. ಸುಮ್ಮನೆ ಒಟ್ಟು ನನಗೊಂದು ಏನಾರ ಬೈಬೇಕಲ್ಲ, ಇಲ್ಕಂತ ಸಮಾಧಾನ ಆಗ್ಬೇಕಲ್ಲ, ಅದಕ್ಕೆ ಮಾತಾಡೋದಿಂತ ಮಾತು. ಹೌದಪ್ಪ ಯಪ್ಪ, ಹೌದು ತಗೋ, ನಾವೆಲ್ಲ ಬೇಕಂತ ಮಾತಾಡ್ತೀವಿ, ನೀವು ಏನು ಮಾತಾಡೋರಲ್ಲ. ಅಯ್ಯೋ ಅಪ್ಪ, ಈಗ ಅದೆಲ್ಲ ಬಿಡ್ರಿ. ಡಾಕ್ಟರ್ ಆಪರೇಷನ್ ಮಾಡಿಸ್ಬೇಕಂದ್ರೆ ನೋಡು, ಇಲ್ಲಾಂದ್ರೆ ಕಣ್ ಕಾಣಲ್ಲ ಅಂತೆರಡು. ಅವು ಬರ್ಬರ್ತು ಇನ್ನೂ ಜಾಸ್ತಿ ಇದಾಕತಿ. ಆಪರೇಷನ್ ಹೇಳ್ಯಾರ. ಒಟ್ಟು ಶುಕ್ರವಾರ ದಿನ ಮಾಡ್ತೀನಿ ಅಂದ್ರೆ ಆಪರೇಷನ್ ಅಂತ ಕಣ್ಣು. ಅಯ್ಯೋ ದೇವ್ರಿ, ಏನಪ್ಪ ಇವೆಂದು ಏನು ಹೊಸ ಹೊಸದು ಬರಾಕತ್ತು ಅಂತ ನಾನು. ಅಲ್ಲ, ಶುಕ್ರವಾರ ಆಪರೇಷನ್ ಅಂದ್ರೆ ಏನು ಅಗದಿ ಭಾಳ ತ್ರಾಸ ಆಕತ್ತೀವಿ, ನೋವು ಆಕತ್ತು ಏನು ಯಪ್ಪ ದೇವ್ರಿ. ಅಲ್ಲ, ಮೊನ್ನೊಂದು ರೇಡಿಯೋದಾಗ ಹೇಳಾಕತ್ತಿದ್ರಲ್ಲ, ಆಪರೇಷನ್ ಮಾಡಕ್ಕೆ ಹೋಗಿ ಹೊಟ್ಯಾಗ ಕತ್ತಿರಿ ಬಿಟ್ಟು ಒಬ್ಬ ವ್ಯಕ್ತಿಯ ಸಾವು ಅಂತೇಳಿ. ಹೊಲಿಗೆ ಹಾಕೋತ್ನಾಗ ಒಳಗೆ ಕತ್ರಿ ಬಿಟ್ಬಿಟ್ಟಾರಂತ. ಹಂಗೆ ಕಣ್ಣು ಆಪರೇಷನ್ ಮಾಡಕ್ಕೆ ಹೋಗಿ ಒಳಗೆ ಕತ್ರೆ ಚೂಜ ಡಬ್ಣ ಏನಾರು ಒಂದು ಬಿಟ್ಗಿಟ್ರ ಗತಿ ಏನ್ಲ? ಹಾಂ, ನಾ ಯಾಕ ಅಂತೇನು ನೋಡಿ ಮಗನ. ಬೇಡ ಬೇಡಪ್ಪ, ಈ ಆಪರೇಷನ್ ಹೌದಿಲ್ಲ, ಬೇಡ ಅಂತೇನೆ ನಾನು. ಸುಮ್ಮನೆ ಯಾಕೆ ಬೇಕು ಒಂದು ಹೋಗಿ ಇನ್ನೊಂದು ಮಾಡ್ಕೊಳ್ಳೋದು? ಸುಮ್ಮನೆ ಆರಾಮಾಗಿ ಜೀವನ ದೇವ್ರು ಕೊಟ್ಟಿದ್ದು. ಕಣ್ಣು ಕಂಡಾರ ಏನಾಗಬೇಕಾಗೈತಿ ಈ ವಯಸ್ಸಕ್ಕೆ? ಬೇಡಪ್ಪ, ಕಣ್ಣು ಕಾಣ್ಲಿಕ್ಕಂದ್ರೂ ಅಡ್ಡಿ ಇಲ್ಲ. ನಮ್ಮವ್ವ ಬದುಕಿರ್ಲಿ ಸಾಕಷ್ಟ. ನಾ ಆಪರೇಷನ್ ಮಾಡಿಸ್ಕೊಳಕ್ಕೂ ಒಪ್ಕೊಳ್ಳೋದಿಲ್ಲ. ನನಗೆ ಗೊತ್ತಲ್ಲ ಕಟ್ಬೇಡಿ. ಯಾರಿದ್ದು ನೋಡ್ಕೋಬೇಕು ದವಾಖಾನೆ 3-4 ದಿನ. ಇದು ಯಾರು ಬೇಕಾಗೈತೆ ಆಪರೇಷನ್ ಶೆಟ್ಟದ ಶೆಟಿ ಹೊಲ್ತಾಕಿದ ಮುದಿಕೆ ಅಂತ ನನಗೆಲ್ಲ ಗೊತ್ತೈತಿ. ಅದಕ್ಕೆ ಮೇಲೆ ನಮ್ಮವ್ವ ಇರಲಿ ಅಂತ ನಾಟಕ ಮಾಡ್ತೀಯನ ಉರ್ಬೇಡೆ. ನನ್ನ ಕಣ್ಣು ಕಾಣ್ಲಾರ್ದಂಗೆ ಕೂಡಾಗಿರ್ಬೇಕನ್ನ? ಇಲ್ಲ, ನನಗೆ ಅದೆಲ್ಲ ಗೊತ್ತಿಲ್ಲ. ನನ್ನ ಕಣ್ಣು ಆಪರೇಷನ್ ಆಗಾಕಬೇಕು. ಅತ್ತಿಯರೇ, ಅವ್ರು ಅದಕ್ಕೆ ಹೇಳಲಿಲ್ಲ. ನಮ್ಮವ್ವ ಇರಲಿ, ಆಪರೇಷನ್ ಮಾಡೋತ್ತೆ ಏನಾರ ಹೆಚ್ಚು ಕಮ್ಮಿ ಆಗಿದ್ದಿತ್ತಲ್ಲ ಅಂತಷ್ಟೇ. ಅದಕ್ಕೆ ನೀವು ಬೇಡ, ನೀವು ಆಪರೇಷನ್ ಮಾಡಿಸ್ಕೊರಿ ಬಿಡ್ರಿ. ಅವ್ರೆ ಪಾಪ ನೋಡು ನೀನು ಹೆಂಡ್ತಿನ ದೌಡ ಆಪರೇಷನ್ ಮಾಡಿಸ್ಕೊಂಡು ಶಟದ ಹೋಲಿದ ಮುದಿಕೆ ಅಂತೇಳಿ ಎಷ್ಟು ಹುಮ್ಮಸ್ ನೋಡು. ಏ ಅಮ್ಮ,
ಹಂಗಂದ್ರೆ ಹಿಂಗಂತಿ ಹಿಂಗಂದ್ರೆ ಹಂಗಂತೀಯ ನಿನ್ನ ಅವನು. ಹೌದಪ್ಪ ನಂಗೆ ತಲೆ ಕೆಟ್ಟತ್ತ. ಒಟ್ಟ ನಾನೊಬ್ಬಕ್ಕೆ ಇದ್ದಿದ್ದು ಹೆಚ್ಚಾಗೈತಿ ಈ ಮನ್ಯಾಗ. ಒಳಗೆ ರೊಟ್ಟಿ ಬಿಡೋದ ಕೆಲಸ ಖಾಲಿ ಮಾತಾಡ್ಕೊಂಡು ನಿಂತೇ ಮಾಡಿ. ನೋಡಲ್ಲಿ ಹೆಂಗ್ ಹೋದ್ರು. ಹೋಗ್ಲಿ ಬಿಡ ಪಾಳಾಗಿ, ಅವ್ರು ಹೋಗ್ಲಿ ಅಂತೇಳಿ ನಾನು ಓದಾಡಿದ್ದೆ. ಅಲ್ಲ ನಿಮ್ಮ ತಂಗಿಗೆ ಫೋನ್ ಮಾಡಿದ್ದೇನು? ಇಲ್ಲವಾ, ಫೋನ್ಗಿನ್ ಏನ್ ಮಾಡಿಲ್ಲ. ಯಾಕಂತೀಯಲ್ಲ ಮಗನ, ಫೋನ್ ಮಾಡ್ಬೇಕಾ? ಅಯ್ಯೋ ದೇವ್ರೆ, ನನಗಂತೂ ಇಲ್ಲ ಏನಾಯ್ತು ಏನೋ ಮನೆ ಕಡೆ ಸುದ್ದಿ ಅನ್ನೋದು ಯೋಚನೆ ಮಾಡಿ ಅರ್ಧ ಕಣ್ಣು ಹೋದ್ವನ ಅಂತೇನೆ ನಾನು. ಕರೇನ ಅಲ್ಲ ಪಾಪ ನನ್ನ ಮಗಳು ಒಂದೇ ಕಷ್ಟ ಅನುಭವಿಸ್ತಾ ಐತೇನ ಅಂತೇನೆ ನಾನು. ಪಾಪ ಬಿಡ್ಲ, ಯಾರು ನೋಡ್ಬೇಕಲ್ಲ ಆಕಿನ್ನ, ಯಾರು ಆರೈಕೆ ಮಾಡ್ಬೇಕು ಹೇಳು? ಮಗಳದು ನೋಡ್ಬೇಕಿತ್ತ, ಗಂಡ ನೋಡಿದ್ರೆ ಹಂಗೆ, ಮಗಳು ನೋಡಿದ್ರೆ ಹಿಂಗೆ, ಏನಂತ ಪಾಪ ಅದರದ್ದು ಹಣೆ ಬರ್ದಾನ ಏನ ದೇವ್ರ ಕರೇವಾ. ಯಾಕೆ ಬೇವ ಅಷ್ಟ್ಯಾಕೆ ಬೇಜಾರು ಮಾಡ್ಕೊಂತಿ? ನಾನು ಫೋನ್ಗಿನೆಲ್ಲ ಏನು ಹಚ್ಚಿಲ್ಲ. ನೋಡಂತಡಿ, ಇವತ್ತು ಹೆಂಗಿದ್ರು ಅವ್ರ ಊರ ಕಡೆನೇ ಒಂಚೂರು ಕೆಲಸ ಐತೆ ನಂದು. ಸಂಜೆ ಮುಂದೆ ಬೇಕಾದ್ರೆ ಹೋಗಿ ಬರ್ತೇನಂತ. ಅಷ್ಟು ಮಾಡಪ್ಪ, ಹೋಗಿ ಬಾ. ಮೊನ್ನೆ ನನ್ನ ಮೇಲೆ ಶಟ್ಕೊಂಡು ನಿನ್ನ ಹೆಂಡ್ತಿ ಮಾಡಿದ ಕಾಟಕ್ಕೆ ಹಂಗೆ ಹೋಗಿ ಹೇಳಕ್ಕಿ, ಅದಕ್ಕೆ ಒಂಚೂರು ಹೋಗಿ ಭೇಟಿಯಾಗಿ ಮಾತಾಡಿಸಿ ಬಾ. ಆಯ್ತು, ನಾ ಹೋಗಿ ಬರ್ತೇನತ್ತ. ಅಷ್ಟು ಮಾಡಪ್ಪ ಪಾಪ. ಆಮೇಲೆ ಒಂದು ಯಾವ್ದಾರ ವರ ಇದ್ರೆ ನೋಡ್ಲ ಪಾಪ. ಏನು ಅಲ್ಲ ಆಕಿ ಗಂಡ ಅಂತ ತಲೆ ಕೆಡಿಸ್ಕೊಂತಾನೋ ಕೆಡಿಸ್ಕೊಳ್ಳಲ್ಲ ನಂಗೆ ಗೊತ್ತಿಲ್ಲ. ಏನು ಆ ಹುಡುಗಿನ ಹಂಗೆ ಮನೆ ಇಟ್ಟು ಕುದ್ರಾಕತ್ತೆ ಗಪ್ ಚಿಪ್ಪ ಹುಡುಗಿ ಸುದ್ದಿ ಯಾರಿಗೆ ಗೊತ್ತಾಗ್ಲಾರ್ದಂಗೆ ಒಂದು ಯಾವ್ದಾರ ವರ ಇದ್ರೆ ನೋಡ್ಲ ಪಾಪ, ಲಗ್ನ ಮಾಡೋಣ. ಅಯ್ಯೋ ಯವ್ವ, ಸುಮ್ಮನೆ ಇರ್ಬೇ, ಅಂತ ಕೆಲಸಕ್ಕೆಲ್ಲ ಕೈ ಹಾಕಿಸ್ಬೇಡ ನೀನು. ನಿಂದೊಂದ ತಗ ಲಗ್ನ ಮಾಡೋಣಂತ ಬೇ ಯವ್ವ. ಅದು ಹಂಗೆಲ್ಲ ಅದೇನಂತಾರೆ ಸಾವಿರ ಸುಳ್ಳು ಹೇಳಿ ಲಗ್ನ ಮಾಡೋದು ಮೊದಲಿತ್ತು. ಈಗ ಹಂಗೆಲ್ಲ ಇಲ್ಲ. ಹಂಗೆ ಒಂದು ಸುಳ್ಳು ಹೇಳಿದ್ರು ನಡೆಯಂಗಿಲ್ಲ. ಸುಮ್ಮನೆ ನೀ ಕಿರಿಕಿರಿ ಮಾಡಕೋಬೇಡ. ಒಟ ಹಚ್ಚಾಳಲ್ಲಿನ